Welcome to MS Space Coaching YouTube channel. ಇದು ಪಾರ್ಟ್ 5 ಆಫ್ ಸರ್ಕಲ್ಸ್ ಚಾಪ್ಟರ್. ಸೊ ಎಕ್ಸರ್ಸೈಸ್ 4.2 ನ ಕಂಟಿನ್ಯೂ ಮಾಡೋಣ. ಇವಾಗ ಈಗ ನೋಡಿ, a quadrilateral ABCD is drawn to circumscribe a circle. Prove that AB plus CD equal to AD plus BC. ಸರ್ಕಮ್ಸ್ಕ್ರೈಬ್ ಅಂದ್ರೆ ಏನು ಗೊತ್ತಾ ನಿಮಗೆ? ಸರ್ಕಮ್ಸ್ಕ್ರೈಬ್ ಅಂದ್ರೆ ಈ ಸರ್ಕಲ್ ಇದೆಯಲ್ವಾ, ಅದು ಪ್ರತಿಯೊಂದು ಸೈಡ್ಗೂ ಟಚ್ ಆಗುತ್ತೆ ಅನ್ನೋದು ಗೊತ್ತಾಯ್ತಾ? ಸೊ ಎಕ್ಸಾಂಪಲ್ ಕೊಡ್ತೀನಿ. ಈ ತರ ಒಂದು ಟ್ರಯಾಂಗಲ್ ಇದೆ, ಇದಕ್ಕೊಂದು ಸರ್ಕಲ್ ಡ್ರಾ ಮಾಡಬೇಕು, ಸರ್ಕಮ್ಸ್ಕ್ರೈಬ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಸರ್ಕಲ್ ಈ ತರ ಇರಬೇಕು, ಗೊತ್ತಾಯ್ತಾ? ಮೂರು ಸೈಡ್ ಟಚ್ ಆಗುವಂತದ್ದು. ಈ ತರ ಯಾವುದೇ ಶೇಪ್ಗೂ ಪ್ರತಿ ಸೈಡ್ಗೂ ಸರ್ಕಲ್ ಟಚ್ ಆಗುತ್ತೆ ಅಂದ್ರೆ ಅದನ್ನ ಸರ್ಕಮ್ಸ್ಕ್ರೈಬ್ ಅಂತೀವಿ, ಗೊತ್ತಾಯ್ತಾ? ಹಾ, ಸೊ ಕ್ವಾಡ್ರಿಲೇಟರಲ್ ABCD is drawn to circumscribe a circle. ನೋಡಿ, ABCD ಇದು ಪ್ರತಿ ಒಂದು ಸೈಡ್ ಒಳಗಡೆ ಸರ್ಕಲ್ ಟಚ್ ಆಗುತ್ತೆ. ಸೊ ಪ್ರೂವ್ ದಟ್ AB plus CD equal to AD plus BC. So AB plus CD equal to AD plus BC. ಸೊ ಈ ಎಲ್ಲೆಲ್ಲಿ ಟಚ್ ಆಗುತ್ತೋ ಆ ಪಾಯಿಂಟ್ಸ್ ನ PQRS ಅಂತ ತಗೊಂಡಿದ್ದೀವಿ. ನೀವು ಬರೀರಿ, ಲೆಟ್ ABCD be the circle, ಆ ತರ ಎಲ್ಲ ಬರೀರಿ. PQRS be the point of contact at AB, P at AB, Q at BC, R at CD, S at AD. ಆ ತರ ನೀವು ಬರೀರಿ, ಸ್ಟೇಟ್ಮೆಂಟ್ ಬರೀರಿ. ನಿಮ್ಗೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ನಿಮ್ಗೂ ಗೊತ್ತಿರಬಹುದು, ಗೊತ್ತಾಗಿಲ್ಲ ಅಂದ್ರೆ ನೋಡಿ. ಸೊ ಈ ತರ ಡಯಾಗ್ರಾಮ್ ಆದ್ಮೇಲೆ ಹೆಂಗ್ ಸಾಲ್ವ್ ಮಾಡ್ತೀರಾ ನೋಡಿ. AB ಅಂತ ಹೇಳಿದ್ದಾರೆ, AB ಅಂದ್ರೆ AB ಇಲ್ಲಿದೆ. AB ಇಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ನೋಡಿ, ಒಂದು AP ಇದೆ, ಒಂದು PB ಇದೆ ಅಲ್ವಾ? AP ನೋಡಿದ್ರೆ ನಿಮ್ಗೆ AP ಮತ್ತೆ ಯಾವ್ದು ಈಕ್ವಲ್? AP ಮತ್ತೆ PB ಈಕ್ವಲ್? AP ಮತ್ತೆ PB ಇಲ್ಲ. ಥಿಯರಮ್ 4.2 ಪ್ರಕಾರ ಏನು ಹೇಳುತ್ತೆ? AP equal to AS ಅಲ್ವಾ? ಸೊ the length of tangents from an external point to a circle are equal. So AP equal to AS. So AP equal to AS ಬರೀತೀನಿ. ನೆಕ್ಸ್ಟ್ ನಮ್ಗೆ AB ಬೇಕಿತ್ತಲ್ವಾ? AB ಇದು AP ಆಯ್ತು, ಉಳಿದಿದ್ದು ಏನು? ಉಳಿದಿದ್ದು PB. ಸೊ PB ಏನು? PB equal to ಏನು? PB equal to ಯಾವುದು? PB equal to BQ ಅಲ್ವಾ? ಸೊ PB equal to BQ. ನೆಕ್ಸ್ಟ್ AB ಆಯ್ತು. ಇವಾಗ CD ನೋಡೋಣ. CD ಎಲ್ಲಿದೆ? CD ಇಲ್ಲಿದೆ ಅಲ್ವಾ? ಇದು CD. ಸೊ ಫಸ್ಟ್ ಈ ಪಾರ್ಟ್ ತಗೋಣ. CR equal to ಏನು? CR equal to CQ ಅಲ್ವಾ? ಅದನ್ನು ಕೂಡ ಬರ್ತೀನಿ. ನೆಕ್ಸ್ಟ್ CD ಅಲ್ಲಿ ಮತ್ತೆ ಉಳಿದಿದೆ. CD ಅಲ್ಲಿ ಇಷ್ಟು ಮುಗೀತು, ಇನ್ನು ಉಳಿದಿದ್ದು DR ಅಲ್ವಾ? ಸೊ DR equal to ಯಾವುದು? DR equal to DS ಅಲ್ವಾ? ಸೊ DR equal to DS. ಇವಾಗ ಏನ್ ಮಾಡೋಣ? ಎಲ್ಲ ಆಡ್ ಮಾಡೋಣ ಇಕ್ವೇಶನ್. ಎಲ್ಲ ಥಿಯರಮ್ 4.2 ಸ್ಟೇಟ್ಮೆಂಟ್ ಬರೀರಿ, ಗೊತ್ತಾಯ್ತಾ? ಎಲ್ಲ ಆಡ್ ಮಾಡಿ ಏನಾಗುತ್ತೆ? AP plus PB ಏನಾಗುತ್ತೆ? AP plus PB is AB plus CR plus DR ಏನು? CR plus DR CD equal to ಲೆಫ್ಟ್ ಹ್ಯಾಂಡ್ ಸೈಡ್ ಸಿಕ್ಬಿಡ್ತು. ಸೊ ರೈಟ್ ಹ್ಯಾಂಡ್ ಸೈಡ್ ಕೂಡ ಸಿಗ್ಬೇಕು. ಎಲ್ಲಿ ಸಿಗುತ್ತೆ ನೋಡೋಣ. AS ಇದೆ, DS ಇದೆ ಅಲ್ವಾ? ನೋಡಿ, AS ಇದೆ, DS ಇದೆ. ಸೊ ಅವೆರಡನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ? AS ಮತ್ತೆ DS ಯೂಸ್ ಮಾಡಿದ್ರೆ AS DS AD ಬಂತ, ಪ್ಲಸ್ ಉಳಿದೆರಡು BQ CQ ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡಿ? BQ CQ ಏನ್ ಆಡ್ ಮಾಡಿದ್ರೆ DC ಬರುತ್ತೆ. ಬಂತಾ? ಕರೆಕ್ಟ್ ಆಗಿ ಬೇಕಾಗಿರೋದು ಹೆನ್ಸ್ ಪ್ರೂವ್ಡ್ ಅಲ್ವಾ? ಡೌಟ್ ಇದ್ರೆ ಕೇಳಿ. ತುಂಬಾ ಸಿಂಪಲ್ ಪ್ರಾಬ್ಲಮ್. ಕ್ವಶನ್ ಅರ್ಥ ಮಾಡ್ಕೊಬಿಟ್ಟು ನೀವು ಇದನ್ನ ಡ್ರಾ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡಕ್ಕಾಗುತ್ತೆ, ಗೊತ್ತಾಯ್ತಲ್ವಾ? ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಇವಾಗ ನೆಕ್ಸ್ಟ್ ಒನ್ ನೋಡೋಣ. ಇವಾಗ 9th ಒನ್ ನೋಡಿ, ಸ್ವಲ್ಪ ಕಷ್ಟ ಇದೆ ಇದು. ಸೊ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಇನ್ ಫಿಗರ್ XY and X', XY ಮತ್ತೆ X', are two parallel lines. ಸೊ ಇದೊಂದು ಪ್ಯಾರಲಲ್ ಲೈನ್, ಇದೊಂದು ಪ್ಯಾರಲಲ್ ಲೈನ್. ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್, ಗೊತ್ತಾಯ್ತಾ? ಟು ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಂದ್ರೆ ಇಲ್ಲಿ ಟ್ಯಾಂಜೆಂಟ್, ಇಲ್ಲಿ ಟ್ಯಾಂಜೆಂಟ್ P ಮತ್ತೆ Q ಗೆ ಟಚ್ ಆಗ್ತಿದೆ ವಿತ್ ಸೆಂಟರ್ O and another tangent AB ಇನ್ನೊಂದಿದೆ with point of contact C intersecting XY at A and X', at B. ಗೊತ್ತಾಯ್ತಾ? ಈ AB ಟ್ಯಾಂಜೆಂಟ್ A ಮತ್ತೆ B ಗೆ ಟಚ್ ಆಗುತ್ತೆ. ಪ್ರೂವ್ ದಟ್ AOB equal to 90 ಡಿಗ್ರಿ ಅಂದ್ರೆ AOB ಈ ಆಂಗಲ್ 90 ಅಂತ. ಸೊ ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಹೆಂಗ್ ಸಾಲ್ವ್ ಮಾಡೋದು? ಏನಾದ್ರೂ ನಿಮ್ಗೆ ಕ್ಲೂ ಇದೆಯಾ? ಗೊತ್ತಾಗಿಲ್ಲ ಅಂದ್ರೆ ಏನು ಟೆನ್ಷನ್ ತಗೋಬೇಡಿ,
ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್. ಅರ್ಥ ಆಗಿಲ್ಲ ಅಂತ ಕೇಳಿ ನೋಡಿ. ಫಸ್ಟ್ ನಿಮ್ಗೆ ಏನನ್ಸುತ್ತೆ, ಒ ಪಿ ರೇಡಿಯಸ್, ಎಕ್ಸ್ ವೈ ಟ್ಯಾಂಜೆಂಟ್, ಪಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ವಾ. ಸೊ ಥಿಯರಮ್ 4.1 ಅಪ್ಲೈ ಮಾಡಕ್ಕಾಗತ್ತಲ್ವಾ. ಏನು, ದ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಅಂಡ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ವಾ. ಸೊ ಈ ಆಂಗಲ್ 90 ಡಿಗ್ರಿ ಅಂತ ಹೇಳ್ಬೋದಲ್ವಾ. ಯಾವುದು, ಆಂಗಲ್ ಒ ಪಿ ಎಕ್ಸ್. ಆಂಗಲ್ ಒ ಪಿ ಎಕ್ಸ್ ಈಕ್ವಲ್ ಟು 90 ಡಿಗ್ರಿ. ಅದೇ ತರ ಇದು ಕೂಡ ರೇಡಿಯಸ್ ಅಲ್ವಾ ಟು ಟ್ಯಾಂಜೆಂಟ್. ಸೊ ಯಾವ 90 ಅಂತ ಹೇಳ್ಬೋದು, ಇದು 90 ಅಂತ ಹೇಳ್ಬೋದಲ್ವಾ. ಒ ಕ್ಯೂ ಬಿ. ಸೊ ಆಂಗಲ್ ಒ ಕ್ಯೂ ಬಿ ಈಕ್ವಲ್ ಟು 90 ಡಿಗ್ರಿ ಅಲ್ವಾ. ಸೊ ಲೆಟ್ ಅಸ್ ಕನ್ಸಿಡರ್ ಲೈನ್ ಪಿ ಕ್ಯೂ. ಇವಾಗ ಇನ್ನು ನಮಗೆ ಪಿ ಕ್ಯೂ ಒಂದೇ ಲೈನ್ ಅಂತ ಗೊತ್ತಿಲ್ಲ, ಗೊತ್ತಾಯ್ತಾ. ಈ ಪಿ ಕ್ಯೂ ಇದೆಯಲ್ವಾ, ಅದು ಒಂದೇ ಲೈನ್ ಅಂತ ಗೊತ್ತಿಲ್ಲ, ಅಥವಾ ಈ ತರ ಇದೆಯಾ ಅದು ಅಂತ ಗೊತ್ತಿಲ್ಲ ನಮ್ಗೆ, ಗೊತ್ತಾಯ್ತಾ. ಪಿ ಓ ಕ್ಯೂ. ಇವಾಗ ನಾವು ಏನ್ ಟ್ರೈ ಮಾಡ್ತಾ ಇದೀವಿ ಅಂದ್ರೆ ಪಿ ಕ್ಯೂ ಒಂದೇ ಲೈನ್ ಅಂತ ಚೆಕ್ ಮಾಡ್ತಾ ಇದೀವಿ. ಒಂದೇ ಲೈನ್ ಅಂದ್ರೆ ಈ ತರ ಸ್ಟ್ರೈಟ್ ಇರ್ಬೇಕಲ್ವಾ. ಒಂದೇ ಲೈನ್ ಅಲ್ಲ ಅಂದ್ರೆ ಈ ತರನೂ ಇರ್ಬೋದು. ಫಸ್ಟ್ ಪಿ ಕ್ಯೂ ಒಂದೇ ಲೈನ್ ಅಂತ ಚೆಕ್ ಮಾಡೋಣ. ಅದನ್ನ ಚೆಕ್ ಮಾಡಕ್ಕೆ ನೋಡಿ, ವಿ ನೋ ದಟ್ ಎಕ್ಸ್ ವೈ and x dash y dash are parallel lines ಅಲ್ವಾ. ಸೊ ನೋಡಿ ಇಲ್ಲಿ ಬರೀತೀನಿ, ಯಾವುದು ಇದು ಥಿಯರಮ್ 4.1 ಅಲ್ವಾ. ಇದೆರಡು ಯಾಕೆ 90 ಅಂದಿದ್ದು. ಇವಾಗ ನೋಡಿ, ವಿ ನೋ ದ್ಯಾಟ್ ಏನು, ಎಕ್ಸ್ ವೈ ಅಂಡ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಆರ್ ಪ್ಯಾರಲಲ್ ಅಲ್ವಾ. ಅದು ನಮ್ಗೆ ಗೊತ್ತಿದೆ. ಇವಾಗ ಓ ಕ್ಯೂ ಬಿ, ಆಂಗಲ್ ಓ ಕ್ಯೂ ಬಿ ಈಕ್ವಲ್ ಟು ಓ ಪಿ ಎಕ್ಸ್ ಅಲ್ವಾ, ಈಕ್ವಲ್ ಟು 90 ಡಿಗ್ರಿ. ಕರೆಕ್ಟಾ. ಇಲ್ಲಿ ಬರ್ತಿದ್ವಲ್ವಾ, ಓ ಕ್ಯೂ ಬಿ ಈಕ್ವಲ್ ಟು ಓ ಪಿ ಎಕ್ಸ್, ಎರಡು ಈಕ್ವಲ್. ಎರಡು ಆಂಗಲ್ ಈಕ್ವಲ್ ಇದೆ, ಎರಡು ಪ್ಯಾರಲಲ್ ಲೈನ್ಗೆ ಅಂದ ಕೂಡಲೇ ಏನ್ ಗೊತ್ತಾಗತ್ತೆ, therefore alternate angles are equal ಅಲ್ವಾ. ಕರೆಕ್ಟಾ. ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಆಯ್ತು. ನೋಡಿ, ಎರಡು ಪ್ಯಾರಲಲ್ ಲೈನ್, ಈ ಆಂಗಲ್ ಈಕ್ವಲ್ ಟು ಈ ಆಂಗಲ್ ಅಲ್ವಾ. ಹಂಗಂದ್ರೆ ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಆಯ್ತು ಒಂದು ಪ್ಯಾರಲಲ್ ಲೈನ್ಗೆ. ಹಂಗಂದ್ರೆ ಪಿ ಓ ಕ್ಯೂ ಒಂದೇ ಲೈನ್ ಅಂತ ಆಯ್ತಲ್ವಾ. ಕರೆಕ್ಟಾ. ಬರ್ತೀನಿ. therefore PQ is straight line. PQ ಅಂತ ಬೇಡ, POQ ಅಂತಾನೆ ಬರೀತೀನಿ. POQ is straight line. ಕರೆಕ್ಟಾ. ಅರ್ಥ ಆಯ್ತಾ. ನೋಡಿ, ಇದು ಪ್ಯಾರಲಲ್ ಲೈನ್ಸ್ ಎರಡು, ಇದು ಆಂಗಲ್ ಈಕ್ವಲ್, ಇದು ಆಂಗಲ್ ಈಕ್ವಲ್, ಅಂದ್ರೆ ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್. ಆಲ್ಟರ್ನೇಟ್ ಆಂಗಲ್ಸ್ ಈಕ್ವಲ್ ಪ್ಯಾರಲಲ್ ಲೈನ್ ಗೆ ಇದೆ ಅಂದ್ರೆ ಅದು ಒಂದೇ ಲೈನ್ ಇರ್ಬೇಕಲ್ವಾ. ಸೊ ಪಿ ಕ್ಯೂ ಇಸ್ ಒಂದೇ ಲೈನ್, ಅಂದ್ರೆ ಆ ಪಿ ಕ್ಯೂ ಮೇಲೆ ಓ ಬರ್ತಿದೆ ಅಂತ ಆಯ್ತು. therefore POQ is straight line. therefore PQ ಏನಾಗುತ್ತೆ, PQ is diameter ಅಲ್ವಾ. POQ ಒಂದೇ ಲೈನ್ ಅಂತ ಆಯ್ತು, ಸೆಂಟರ್ ಇಂದ ಪಾಸ್ ಆಗ್ತಿದೆ, ಓ ಇಂದ ಪಾಸ್ ಆಗ್ತಿದೆ. ಸೊ ಅದರ ಅರ್ಥ ಏನು, PQ is diameter. ಕರೆಕ್ಟಾ. ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್, ಡಯಾಮೀಟರ್. ಸೊ ಇಷ್ಟು ನಮ್ಗೆ ಗೊತ್ತಾಯ್ತು, ಪಿ ಕ್ಯೂ ಡಯಾಮೀಟರ್ ಅಂತ ಗೊತ್ತಾಯ್ತು, ಒಂದೇ ಲೈನ್ ಡಯಾಮೀಟರ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಟ್ವಿಸ್ಟ್ ಬರುತ್ತೆ. ಇದು ನಿಮ್ಗೆ ಸರ್ ಹೆಂಗ್ ಗೊತ್ತಾಯ್ತು ಅಂತ ಕೇಳ್ಬೋದು ನೀವು. ನೋಡಿ, ಅದು ಪ್ರಾಕ್ಟೀಸ್ ಇಂದ ಅಷ್ಟೇ ಬರೋದು. ಸೊ ಪ್ರಾಕ್ಟೀಸ್ ಮಾಡ್ಬೇಕಿಂತ ಪ್ರಾಬ್ಲಮ್ ಎಲ್ಲ, ಇಂಥ ಟಿಪ್ಸ್ ಎಲ್ಲ ಬೇಕಿದ್ರೆ ನನ್ನ ವಿಡಿಯೋಸ್ನೆಲ್ಲ ಫಾಲೋ ಮಾಡಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆಕ್ಚುಲಿ ಓ ಸಿ ನ ಜಾಯಿನ್ ಮಾಡ್ಬೇಕು, ಗೊತ್ತಾಯ್ತಾ. ಯಾವುದು, ಓ ಮತ್ತೆ ಸಿ ನ ಈ ತರ. ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಹೆಂಗ್ ಗೊತ್ತಾಯ್ತು ಅಂದ್ರೆ ಪ್ರಾಕ್ಟೀಸ್ ಇಂದನೇ ಗೊತ್ತಾಗೋದು. ಇಂಥ ಪ್ರಾಬ್ಲಮ್ಸ್ ಎಲ್ಲ ಮಾಡಿ ಸಾಲ್ವ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಗೊತ್ತಾಯ್ತಾ. ಓ ಸಿ ನ ಜಾಯಿನ್ ಮಾಡ್ಬೇಕು. ಓ ಸಿ ಜಾಯಿನ್ ಮಾಡಿದ್ಮೇಲೆ ಇವಾಗ ನೋಡಿ, ಟ್ರಯಾಂಗಲ್ ಓ ಪಿ ಎ, in triangle OPA and triangle OCA. Triangle OCA, sorry. ಇವರ ಟ್ರಯಾಂಗಲ್ ಅಲ್ಲಿ OPA ಮತ್ತೆ OCA
ಈ ಸೈಡ್ ಈಕ್ವಲ್ ಟು ಈ ಸೈಡ್ ಅಲ್ವಾ? ಯಾಕೆ? ಥಿಯರಮ್ ಯಾವುದು? ಥಿಯರಮ್ 4.2 ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ AP ಮತ್ತೆ AC ಅಲ್ವಾ? ಸೊ AP ಈಕ್ವಲ್ ಟು AC. ಆಮೇಲೆ ಮತ್ತೆ ಏನ್ ಹೇಳ್ಬೋದು? ಇದು ನೋಡಿ, ಇದು ಕೂಡ ರೇಡಿಯಸ್, ಇದು ಕೂಡ ರೇಡಿಯಸ್ ಅಲ್ವಾ? OP ಈಕ್ವಲ್ ಟು OC. ಕರೆಕ್ಟಾ? OP ಈಕ್ವಲ್ ಟು OC. ಆಮೇಲೆ OA ಕಾಮನ್ ಲೈನ್ ಎರಡು ಟ್ರಯಾಂಗಲ್ಗೂ, ಈ ಟ್ರಯಾಂಗಲ್ ಮತ್ತೆ ಈ ಟ್ರಯಾಂಗಲ್ಗೂ OA ಈಕ್ವಲ್ ಟು OA ಅಲ್ವಾ? ದೇರ್ಫೋರ್ ಅರ್ಥ ಏನು? ಮೂರು ಸೈಡ್ ಈಕ್ವಲ್. ಮೂರು ಸೈಡ್ ಈಕ್ವಲ್ ಅಂದ್ರೆ ಕಾನ್ಗ್ರುಯೆಂಟ್ ಅಂತ ಆಯ್ತಲ್ವಾ? ದೇರ್ಫೋರ್ ಟ್ರಯಾಂಗಲ್ OPA is congruent to ಟ್ರಯಾಂಗಲ್ ಯಾವುದು? OCA ಅಲ್ವಾ? ಅವೆರಡು ಟ್ರಯಾಂಗಲ್ ಕಾನ್ಗ್ರುಯೆಂಟ್ ಆಯ್ತು. ಅವೆರಡು ಟ್ರಯಾಂಗಲ್ ಕಾನ್ಗ್ರುಯೆಂಟ್ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಲ್ವಾ? ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಂದ್ರೆ POA. therefore angle POA equal to ನೋಡಿ, angle POA equal to angle AOC ಅಲ್ವಾ? ಅಥವಾ POA equal to COA ಅಲ್ವಾ? ಯಾಕೆ? CPCT. ಯಾಕಂದ್ರೆ CPCT ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರುಯೆಂಟ್ ಟ್ರಯಾಂಗಲ್ಸ್. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಗೊತ್ತಾಯ್ತಾ? ಸೊ ಎರಡು ಟ್ರಯಾಂಗಲ್ಸ್ ಕಾನ್ಗ್ರುಯೆಂಟ್ ಅಂತ ಕೂಡಲೇ ಅದ್ರ ಕರೆಸ್ಪಾಂಡಿಂಗ್ ಆಂಗಲ್ಸ್ ಯಾವುದು? ಇವೆರಡು ಟ್ರಯಾಂಗಲ್ ನೋಡಿದ್ರೆ ಈ ಆಂಗಲ್ ಕರೆಸ್ಪಾಂಡಿಂಗ್ ಟು ಈ ಆಂಗಲ್ ಅಲ್ವಾ? POA ಈಕ್ವಲ್ ಟು COA. ಈ ಆಂಗಲ್ ಈಕ್ವಲ್ ಟು ಈ ಆಂಗಲ್. ಸೊ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರುಯೆಂಟ್ ಟ್ರಯಾಂಗಲ್ಸ್. ಇವಾಗ ಇವೆರಡು ಟ್ರಯಾಂಗಲ್ ನೋಡೋಣ. ಯಾವುದು? ಇನ್ ಟ್ರಯಾಂಗಲ್ ಯಾವುದು? ಇದು ನೋಡಿ, OCB ಅಂಡ್ ಯಾವುದು? OCB ಮತ್ತೆ OQB. ನೋಡಿ ಏನೇನು ಹೇಳ್ಬೋದು? ಇಲ್ಲಿ ಮಾಡಿರ್ತಾರನೇ ಇಲ್ಲೂ ಮಾಡಿ. ಏನೇನು ಹೇಳ್ಬೋದು? ಈ ಟ್ರಯಾಂಗಲ್ ಮತ್ತೆ ಈ ಟ್ರಯಾಂಗಲ್ BQ ಈಕ್ವಲ್ ಟು BC ಅಲ್ವಾ? ಯಾಕೆ? ಥಿಯರಮ್ 4.2 ಲೈನ್ ಜಾಯಿನಿಂಗ್ ದ ಟ್ಯಾಂಜೆಂಟ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಸೊ BQ ಈಕ್ವಲ್ ಟು BC. ಆಮೇಲೆ OQ ಈಕ್ವಲ್ ಟು OC ಅಲ್ವಾ? ಯಾಕೆ? ರೇಡಿಯಸ್. ಇದು R ಅಂದ್ಕೂಡಲೇ ಇದು R ರೇಡಿಯಸ್. ಕರೆಕ್ಟಾ? ಇನ್ನೊಂದೇನು? OB ಈಕ್ವಲ್ ಟು OB ಅಲ್ವಾ? ಕಾಮನ್ ಸೈಡ್ ಎರಡು ಟ್ರಯಾಂಗಲ್. ಹಂಗಂದ್ರೆ ಏನಾಯ್ತು? ಹಂಗಂದ್ರೆ ನೋಡಿ, ಕರೆಸ್ಪಾಂಡಿಂಗ್ ಆಂಗಲ್ಸ್, ಕರೆಸ್ಪಾಂಡಿಂಗ್ ಸೈಡ್ಸ್ ಎಲ್ಲ ಈಕ್ವಲ್. therefore ಎರಡು ಟ್ರಯಾಂಗಲ್ಸ್ ಕಾನ್ಗ್ರುಯೆಂಟ್ ಅಲ್ವಾ? ಟ್ರಯಾಂಗಲ್ OCB is congruent to ಟ್ರಯಾಂಗಲ್ OQB ಅಲ್ವಾ? ಹಾಗಾದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್. ಯಾವ ಎರಡು ಆಂಗಲ್ ತಗೋಬೇಕು ಇಲ್ಲಿ? ಈ ಆಂಗಲ್ ಮತ್ತೆ ಈ ಆಂಗಲ್ ತಗೋಣ. ಗೊತ್ತಾಯ್ತಾ? ಆಂಗಲ್ COB equal to COB equal to QOB. ಕರೆಕ್ಟಾ? ಎರಡು ಟ್ರಯಾಂಗಲ್ ತಗೊಂಡ್ರೆ, ಈ ಟ್ರಯಾಂಗಲ್ ಮತ್ತೆ ಈ ಟ್ರಯಾಂಗಲ್ ತಗೊಂಡ್ರೆ ಈ ಆಂಗಲ್ ಈಕ್ವಲ್ ಟು ಈ ಆಂಗಲ್. ಕರೆಕ್ಟಾ? ಕರೆಸ್ಪಾಂಡಿಂಗ್ ಆಂಗಲ್ಸ್. ಇವಾಗ ಇಷ್ಟುವರೆಗೆ ಸಿಕ್ತು ನಿಮ್ಗೆ. ನೋಡಿ, ಇಲ್ಲಿರೋ ಎಲ್ಲಾ ಆಂಗಲ್ಸ್ ನಿಮ್ಗೆ ಈಕ್ವಲ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ದೀರಾ. ಇವಾಗ ಅದೆಲ್ಲ ಆಡ್ ಮಾಡಿದ್ರೆ ಎಷ್ಟಾಗಬೇಕು? ಈ ಆಂಗಲ್ ಪ್ಲಸ್ ಈ ಆಂಗಲ್ ಪ್ಲಸ್ ಈ ಆಂಗಲ್ ಪ್ಲಸ್ ಈ ಆಂಗಲ್ ಎಷ್ಟಾಗಬೇಕು? ಅವೆಲ್ಲ ಆಂಗಲ್ ಆಡ್ ಮಾಡಿದ್ರೆ 180 ಡಿಗ್ರಿ ಆಗಬೇಕು. ಹೌದಾ? ಕರೆಕ್ಟಾ? ಯಾಕೆ? ಇದು ಒಂದು ಸ್ಟ್ರೇಟ್ ಲೈನ್ ಅಲ್ವಾ? POQ ಫಸ್ಟೇ ತೋರಿಸಿದ್ವಿ. PQ ಇಸ್ ಡಯಾಮೀಟರ್, ಒಂದೇ ಲೈನ್ ಅದು. ಸೊ ನಾವು ಯಾವುದು? ಆಂಗಲ್ POA ಪ್ಲಸ್ ಆಂಗಲ್ AOC ಅಥವಾ POA ಪ್ಲಸ್ AOC ಅಂದ್ರೆ COA ಒಂದೇ ಅಲ್ವಾ? ಪ್ಲಸ್ ಇನ್ನೊಂದು ಯಾವುದು? COB ಅಲ್ವಾ? ಇನ್ನೊಂದು ಆಂಗಲ್ ಇದು ಪ್ಲಸ್ ಆಂಗಲ್ QOB. ಇದು QOB ಈಕ್ವಲ್ ಟು 180 ಡಿಗ್ರಿ ಅಲ್ವಾ? ಒಂದು ಸ್ಟ್ರೇಟ್ ಲೈನ್ ಅಲ್ವಾ? ಸ್ಟ್ರೇಟ್ ಲೈನ್ ಅಂದ್ರೆ ಎಲ್ಲ ಆಡ್ ಮಾಡಿದ್ರೆ 180 ಇರಬೇಕು. ಸೊ ಈ ಆಂಗಲ್ ಪ್ಲಸ್ ಈ ಆಂಗಲ್ ಪ್ಲಸ್ ಈ ಆಂಗಲ್ ಪ್ಲಸ್ ಈ ಆಂಗಲ್ ಎಲ್ಲಾ 4 ಪೀಸ್, ಇದು 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 ಎಲ್ಲಾ 4 ಪೀಸ್ ಆಡ್ ಮಾಡಿದ್ರೆ 180 ಆಗಬೇಕು ಅಲ್ವಾ? ಇವಾಗ ನೋಡಿ,
POA ಈಕ್ವಲ್ ಟು COA ಅಂತೆ, ಕರೆಕ್ಟಾ? POA ಈಕ್ವಲ್ ಟು COA ಅಂದ್ರೆ POA ಪ್ಲಸ್ COA 2COA ಅಂತ ಬರೀಬಹುದಾ? ಹೌದಾ? 2 ಟೈಮ್ಸ್ ಆಂಗಲ್ COA ಅಂತ ಬರೀಬಹುದಲ್ವಾ? POA ಪ್ಲಸ್ COA ಪ್ಲಸ್ COB ಪ್ಲಸ್ QOB. COB ಈಕ್ವಲ್ ಟು QOB ಅಂತೆ, ಸೊ 2 ಆಂಗಲ್ COB ಅಂತ ಬರೀಬಹುದಲ್ವಾ? ಈಕ್ವಲ್ ಟು 180 ಡಿಗ್ರಿ ಅಲ್ವಾ? QOB ಮತ್ತು COB ಒಂದೇ, ಸೊ 2 ಆಂಗಲ್ COB ಅಂತ ಬರೀಬಹುದಲ್ವಾ? ಸೊ 2 ಕಾಮನ್ ತೆಗೆದ್ರೆ 2 ಟೈಮ್ಸ್ ಆಂಗಲ್ COA ಪ್ಲಸ್ ಆಂಗಲ್ COB ಈಕ್ವಲ್ ಟು 180 ಡಿಗ್ರಿ ಅಲ್ವಾ? 2 ಆ ಕಡೆ ತಗೊಂಡೋದ್ರೆ 180 ಬೈ 2 90 ಡಿಗ್ರಿ ಆಗುತ್ತೆ. RHS 90 ಡಿಗ್ರಿ ಆಯ್ತು. ಈ ಕಡೆ COA ಪ್ಲಸ್ COB ಇದೆ ಅಂದ್ರೆ COA ಪ್ಲಸ್ COB ಅಂದ್ರೆ AOB ಆಗುತ್ತೆ. ಹೌದಾ? ನೋಡಿ ಕರೆಕ್ಟಾ? COA ಪ್ಲಸ್ COB AOB ಆಗುತ್ತೆ. AOB ಈಕ್ವಲ್ ಟು 90. ಈ ತರ ಪ್ರೂವ್ ಮಾಡೋದು, ಗೊತ್ತಾಯ್ತಾ? ನೋಡಿ, ಇದು ಒನ್ ಆಫ್ ದಿ ಟಫೆಸ್ಟ್ ಪ್ರಾಬ್ಲಮ್ ಈ ಚಾಪ್ಟರ್ ಅಲ್ಲಿ ಇರೋದು, ಗೊತ್ತಾಯ್ತಾ? ಯಾಕಂದ್ರೆ ಇದ್ರಲ್ಲಿ ತುಂಬಾ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಒಂದು PQ ಈಕ್ವಲ್ ಟು ಡಯಾಮೀಟರ್ ಅಂತ ತೋರಿಸೋದು, ಆಮೇಲೆ ಈ ಲೈನ್ ಡ್ರಾ ಮಾಡೋದು OC, ಅದೆಲ್ಲ ಹೆಂಗ್ ಗೊತ್ತಾಗತ್ತೆ, ಫಸ್ಟ್ ಯಾವ ತರ ಮಾಡ್ಬೇಕು ಅನ್ನೋದು ಪ್ರಾಕ್ಟೀಸ್ ಇಂದ ಅಷ್ಟೇ ಗೊತ್ತಾಗೋದು. ಸೊ ಈ ತರ ಮಾಡ್ಬಿಟ್ಟು ಆಮೇಲೆ 4 ಪಾರ್ಟ್ ನ ತಗೋಬಿಟ್ಟು ಟ್ರಯಾಂಗಲ್ಸ್ ನ ಕಾನ್ಗ್ರುಯೆಂಟ್ ನ ಪ್ರೂವ್ ಮಾಡ್ಬಿಟ್ಟು ಕಾನ್ಗ್ರುಯೆಂಟ್ ಪಾರ್ಟ್ಸ್ ಈಕ್ವಲ್ ಅಂದ್ಬಿಟ್ಟು ಆಮೇಲೆ ಆ ತರ ಏನು ಒಂದೊಂದು ಪಾರ್ಟ್ ನ ಆಡ್ ಮಾಡ್ಬಿಟ್ಟು 180 ಮಾಡಬೇಕು, ಆಮೇಲೆ ಡಿವೈಡ್ ಬೈ 2 ಮಾಡ್ಬಿಟ್ಟು ಈ ತರ ಹೇಳೋದು. ಸೊ ಇಂಥ ಪ್ರಾಬ್ಲಮ್ ಎಲ್ಲ ನೋಡಿ ಪ್ರಾಕ್ಟೀಸ್ ಇಂದನೇ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗೋದು, ಗೊತ್ತಾಯ್ತಾ? ಸಡನ್ ಆಗಿ ನಿಮ್ಗೆ ಕೊಟ್ಬಿಟ್ರೆ ಈ ಪ್ರಾಬ್ಲಮ್ ಮಾಡೋದು ತುಂಬಾ ಕಷ್ಟ. ಸೊ ನಂಗೆ ಗೊತ್ತು ಇದು ತುಂಬಾ ಕಷ್ಟ ಅಂತ 9th ಒನ್, ಸೊ ಬೇಜಾರು ಮಾಡ್ಕೋಬೇಡಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಮತ್ತೆ ನೋಡ್ಕೊಳ್ಳಿ ಪ್ರೂಫ್ ನ, ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗೋ ತನಕ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಗೆ ನಾನು ಹೆಲ್ಪ್ ಮಾಡಕ್ಕಂತೂ ಯಾವತ್ತೂ ತಯಾರಿರ್ತೀನಿ. ಸೊ OC ಹೆಂಗ್ ಡ್ರಾ ಮಾಡೋದು ಹೆಂಗ್ ಗೊತ್ತಾಗತ್ತೆ, ಆಮೇಲೆ ಫಸ್ಟ್ PQ ಒಂದೇ ಲೈನ್ ಅಂತ ಹೆಂಗ್ ಗೊತ್ತಾಗತ್ತೆ, ಅವೆಲ್ಲ ಪ್ರಾಕ್ಟೀಸ್ ಇದ್ದ, ಗೊತ್ತಾಯ್ತಾ? ಸೊ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀನಿ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ತುಂಬಾ ಕಷ್ಟ ಇತ್ತಲ್ವಾ? ಇವಾಗ ತುಂಬಾ ಈಸಿ ಪ್ರಾಬ್ಲಮ್ ಇದೆ, ಕರೆಕ್ಟ್ ಆಗಿ ನೋಡಿ. Prove that the angle between the tangents drawn from an external point to a circle is supplementary to the angle subtended by line segments joining the POC and the point of contact from the center. ಗೊತ್ತಾಯ್ತಾ? ಸೊ ಕರೆಕ್ಟ್ ಆಗಿ ನೋಡಿ, ಸ್ಟೇಟ್ಮೆಂಟ್ ನ ಅರ್ಥ ಮಾಡ್ಕೊಬಿಟ್ಟು ಡಯಾಗ್ರಾಮ್ ಡ್ರಾ ಮಾಡೋದೇ ಕಷ್ಟ. ಒಮ್ಮೆಲೆ ಅರ್ಥ ಆದ್ರೆ ಈಸಿಯಾಗಿ ಗೊತ್ತಾಗುತ್ತೆ, ಏನ್ ಪ್ರೂವ್ ಮಾಡಬೇಕು ಅಂತ ಗೊತ್ತಾದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಆಂಗಲ್ ಬಿಟ್ವೀನ್ ದ 2 ಟ್ಯಾಂಜೆಂಟ್ಸ್ ಡ್ರಾ ಫ್ರಮ್ an external point ಅಂದ್ಕೊಳ್ಳಿ. ಒಂದು ಸರ್ಕಲ್ ಡ್ರಾ ಮಾಡಿ, ಎಕ್ಸ್ಟರ್ನಲ್ ಪಾಯಿಂಟ್ P ತಗೊಳ್ಳಿ, 2 ಟ್ಯಾಂಜೆಂಟ್ಸ್ ಡ್ರಾ ಮಾಡಿದೀನಿ. ಈ ಸಪ್ಲಿಮೆಂಟರಿ ಅಂದ್ರೆ ಆಂಗಲ್ ಯಾವುದು? ಆಂಗಲ್ ಇದು, ಒಂದು ಆಂಗಲ್ ಇದು ಅಲ್ವಾ? ಆಂಗಲ್ ಬಿಟ್ವೀನ್ ದ 2 ಟ್ಯಾಂಜೆಂಟ್ಸ್ PA PB ಟ್ಯಾಂಜೆಂಟ್ಸ್ ಆದ್ರೆ ಫಸ್ಟ್ ಬರೀರಿ. P is the external points, PA and PB are the tangents drawn to circle with center O ಅಂತ ಬರೀರಿ. ಅಷ್ಟು ಬರೆದ ಮೇಲೆ ಆಂಗಲ್ APB ಏನು? ಆಂಗಲ್ APB ಏನು? ಆಂಗಲ್ APB is the angle between the 2 tangents drawn from external point ಅಲ್ವಾ? ಬರೀರಿ angle between ಏನು? 2 tangents drawn from external point ಅಲ್ವಾ? ನೆಕ್ಸ್ಟ್ ನೋಡಿ, ಈ ಸಪ್ಲಿಮೆಂಟರಿ ಟು ದ ಆಂಗಲ್ ಸಬ್ಟೆಂಡೆಡ್ ಬೈ ಲೈನ್ ಸೆಗ್ಮೆಂಟ್ಸ್ ಜಾಯಿನಿಂಗ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫ್ರಮ್ ಸೆಂಟರ್. ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾವುದು? A ಮತ್ತೆ B ಅಲ್ವಾ? ಅವೆರಡು ಸೆಂಟರ್ ಗೆ ಜಾಯಿನ್ ಆಗೋದು ಯಾವುದು? O ಸೆಂಟರ್ ಅಲ್ವಾ? ಸೊ ಈ ಆಂಗಲ್ ಸಬ್ಟೆಂಡೆಡ್, ಗೊತ್ತಾಯ್ತಾ? Supplementary to the angle subtended by line segments. Line segments joining the POC from the center ಯಾವುದು? ಇದಲ್ವಾ? POC ಇದು ಸೆಂಟರ್ ಇದು. ಸೊ ಒಂದು ಲೈನ್ ಇದು, ಇನ್ನೊಂದು ಲೈನ್ ಇದು. ಅವ ಮಧ್ಯೆ ಇರೋದು ಸಬ್ಟೆಂಡೆಡ್ ಆಂಗಲ್ AOB ಅಲ್ವಾ? ಸೊ ಆಂಗಲ್ AOB is the angle subtended. ಸಬ್ಟೆಂಡೆಡ್ ಅಂದ್ರೆ ಆಂಗಲ್ ಒಳಗಿರೋದು, ಗೊತ್ತಾಯ್ತಾ? subtended by line segments joining point of contact and center, ಗೊತ್ತಾಯ್ತಾ? ಸೊ ಅವೆರಡು ಆಂಗಲ್ ಸಪ್ಲಿಮೆಂಟರಿ ಅಂತ ಪ್ರೂವ್ ಮಾಡ್ಬೇಕಂತ ಹೇಳಿದ್ದಾರೆ. ಸಪ್ಲಿಮೆಂಟರಿ ಅಂದ್ರೆ ಅರ್ಥ ಏನು? ಎರಡು ಆಂಗಲ್ ಸಪ್ಲಿಮೆಂಟರಿ ಅಂದ್ರೆ ಅವೆರಡು ಆಂಗಲ್ ಆಡ್ ಮಾಡಿದ್ರೆ 180 ಅಂತ, ಗೊತ್ತಾಯ್ತಾ? ಸೊ ಟು ಪ್ರೂವ್ ಏನಾಗುತ್ತೆ? ಆಂಗಲ್ APB ಪ್ಲಸ್ ಆಂಗಲ್ AOB equal to 180 degree.
ಗೊತ್ತಾಯ್ತಾ? ಸೊ ಎರಡು ಆಂಗಲ್ ಸಪ್ಲಿಮೆಂಟರಿ ಅಂದ್ರೆ ಅವೆರಡು ಆಂಗಲ್ ಆಡ್ ಮಾಡಿದ್ರೆ 180 ಅಂತ ಅರ್ಥ. ಸೊ ಟು ಪ್ರೂವ್ ಇದು. ಇಲ್ಲ ಮುಂದೆ ಮಾಡಿ ನೀವೇ ಹೆಂಗಾಗತ್ತೆ ಹೇಳಿ. ಗೊತ್ತಾಗಿಲ್ಲ ಅಂದ್ರೆ ನೋಡಿ, PAOB ಏನಾಗುತ್ತೆ? ಕ್ವಾಡ್ರಿಲ್ಯಾಟರಲ್ ಅಲ್ವಾ? ಕರೆಕ್ಟಾ? ಸೊ ಈ ಆಂಗಲ್ ಪ್ಲಸ್ ಈ ಆಂಗಲ್ ಪ್ಲಸ್ ಈ ಆಂಗಲ್ ಪ್ಲಸ್ ಈ ಆಂಗಲ್ ಆಡ್ ಮಾಡಿದ್ರೆ ಎಷ್ಟಾಗಬೇಕು? 4 ಆಂಗಲ್ ಆಡ್ ಮಾಡಿದ್ರೆ. ಒಂದು ಕ್ವಾಡ್ರಿಲ್ಯಾಟರಲ್ದು ಆಂಗಲ್ಸ್ ಎಲ್ಲ ಆಡ್ ಮಾಡಿದ್ರೆ 180 ಡಿಗ್ರಿ ಆಗ್ಬೇಕಲ್ಲ, ಸಾರಿ 360 ಡಿಗ್ರಿ ಆಗ್ಬೇಕಲ್ವಾ? ಸೊ ಎಲ್ಲ ಆಂಗಲ್ ಆಡ್ ಮಾಡಿದ್ರೆ 360 ಆಗ್ಬೇಕು, ಅದು ನಿಮ್ಗೆ ಗೊತ್ತಿರ್ಬೇಕು. therefore angles sum equal to 360 ಡಿಗ್ರಿ, ಅದು ಒಂದು ಗೊತ್ತಿರ್ಬೇಕು. ಓಕೆನಾ? ಕ್ವಾಡ್ರಿಲ್ಯಾಟರಲ್ ಅಂದ್ಕೊಳ್ಳೆ 4 ಸೈಡ್ ಅಂದ್ಕೊಳ್ಳೆ 360 ಡಿಗ್ರಿ. ಇವಾಗ ಯಾವ ಥಿಯರಮ್ ಅಪ್ಲೈ ಮಾಡ್ಬೋದು ಇಲ್ಲಿ ಕರೆಕ್ಟ್ ಆಗಿ ನೋಡಿ. ರೇಡಿಯಸ್ ಟಚಿಂಗ್ ದ ಟ್ಯಾಂಜೆಂಟ್ ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ಪರ್ಪೆಂಡಿಕ್ಯುಲರ್ ಅಲ್ವಾ? therefore ಇದು ಪರ್ಪೆಂಡಿಕ್ಯುಲರ್ ಅಲ್ವಾ? ಕರೆಕ್ಟಾ? ಯಾಕೆ ಹೆಂಗೆ? ಥಿಯರಮ್ 4.1. ಸೊ angle OAP equal to OBP equal to 90 ಡಿಗ್ರಿ ಅಲ್ವಾ? ಥಿಯರಮ್ 4.1 ಕರೆಕ್ಟಾ? ಹೆಂಗೆ? ಅದು ಸ್ಟೇಟ್ಮೆಂಟ್ ಬರೀ ಥಿಯರಮ್ 4.1. ದ ಆಂಗಲ್ ಅಲ್ಲ ಸಾರಿ ದ ಲೈನ್ ಅಥವಾ ದ ರೇಡಿಯಸ್ ಜಾಯಿನಿಂಗ್ ದ ಟ್ಯಾಂಜೆಂಟ್ ಅಂಡ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ಪರ್ಪೆಂಡಿಕ್ಯುಲರ್ ಅಲ್ವಾ? ಸೊ OAP equal to OBP equal to 90 ಡಿಗ್ರಿ ಕರೆಕ್ಟಾ? ಇವಾಗ ಏನ್ ಹೇಳಿದೆ? ಕ್ವಾಡ್ರಿಲ್ಯಾಟರಲ್ ಎಲ್ಲ ಆಂಗಲ್ ಆಡ್ ಮಾಡಿದ್ರೆ 360 ಡಿಗ್ರಿ ಆಗಬೇಕು. therefore ಆಂಗಲ್ APB ಪ್ಲಸ್ ಇದು ಪ್ಲಸ್ ಇದು ಆಂಗಲ್ PAO ಪ್ಲಸ್ ಆಂಗಲ್ AOB ಪ್ಲಸ್ ಆಂಗಲ್ OBP ಈಕ್ವಲ್ ಟು ಎಷ್ಟು? ಎಲ್ಲ ಆಡ್ ಮಾಡಿದ್ರೆ 360 ಡಿಗ್ರಿ ಅಲ್ವಾ? ಕರೆಕ್ಟಾ? ಇವಾಗ ಇದು ಪ್ಲಸ್ ಇದು ಎಷ್ಟು? PAO ಅಂದ್ರೆ ಇದು OAP PAO ಒಂದೇ ಅಲ್ವಾ? ಆಮೇಲೆ OBP ಅವೆರಡು 90 ಡಿಗ್ರಿ ಅಲ್ವಾ? ಸೊ ಇದು ಆಂಗಲ್ APB ಪ್ಲಸ್ 90 ಡಿಗ್ರಿ ಪ್ಲಸ್ ಆಂಗಲ್ AOB ಪ್ಲಸ್ ಇದೆಷ್ಟು? OBP 90 ಡಿಗ್ರಿ ಈಕ್ವಲ್ ಟು 360 ಅಲ್ವಾ? ಕರೆಕ್ಟಾ? ಸ್ಟೆಪ್ ಫಾಲೋ ಮಾಡ್ತಿದ್ದೀರಲ್ವಾ? ಇವಾಗ ಏನು 90 ಡಿಗ್ರಿ ಎಲ್ಲ ಆ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ? ಆಂಗಲ್ APB ಪ್ಲಸ್ ಆಂಗಲ್ AOB ಈಕ್ವಲ್ ಟು 360 ಡಿಗ್ರಿ ಮೈನಸ್ 90 ಮೈನಸ್ 90 ಅಲ್ವಾ? 90 ಆ ಕಡೆ ತಗೊಂಡು ಹೋಗ್ತೀನಿ, ಏನಾಗುತ್ತೆ? 360 ಮೈನಸ್ 90 ಮೈನಸ್ 90 180. ಸೊ ಆಂಗಲ್ APB ಪ್ಲಸ್ ಆಂಗಲ್ AOB ಈಕ್ವಲ್ ಟು 180. ಹೆನ್ಸ್ ಸಪ್ಲಿಮೆಂಟರಿ ಅಂತ ಪ್ರೂವ್ ಆಯ್ತು. ನೀವು ಬರೀಬಹುದು ಹೆನ್ಸ್ ದೇ ಆರ್ ಸಪ್ಲಿಮೆಂಟರಿ ಅಂತ. ಗೊತ್ತಾಯ್ತಾ? ಸಪ್ಲಿಮೆಂಟರಿ ಅಂತ. ಸೊ ಇವಾಗ ಕ್ವಾಡ್ರಿಲ್ಯಾಟರಲ್ದು ಎಲ್ಲ ಆಡ್ ಮಾಡಿದ್ರೆ 360 ಡಿಗ್ರಿ, ಇದು ಎರಡು 90. ಸೊ ಉಳಿದ ಎರಡು ಆಡ್ ಮಾಡಿದ್ರೆ 180 ಅಂತ ಪ್ರೂವ್ ಮಾಡೋದು ತುಂಬಾ ಈಸಿ ಅಲ್ವಾ? ಸೊ ಈ ಪ್ರಾಬ್ಲಮ್ ಒಂಥರ ತುಂಬಾನೇ ಈಸಿ ಪ್ರಾಬ್ಲಮ್, ಕೇಳ್ಬೋದು ಕಡಿಮೆ ಮಾರ್ಕ್ಸ್ಗೆಲ್ಲ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. 9th ಒಂದು ಸಾಲ್ವ್ ಮಾಡಿದ್ಮೇಲೆ ನಿಮ್ 10th ಒಂದು ಸಾಲ್ವ್ ಮಾಡಕ್ಕೆ ಏನು ಕಷ್ಟ ಇರಲ್ಲ, ಯಾಕಂದ್ರೆ 9th ಒಂದು ತುಂಬಾನೇ ಕಷ್ಟ ಇತ್ತು. ಪರವಾಗಿಲ್ಲ, ಈ ಚಾಪ್ಟರ್ ಎಲ್ಲಕ್ಕಿಂತ ಟಫ್ ಪ್ರಾಬ್ಲಮ್ ಅಂದ್ರೆ ಅದೇ ಅದು 9th ಒಂದು. ಏನು ಬೇಜಾರು ಮಾಡ್ಕೋಬೇಡಿ. ಮತ್ತೆ ನಿಮ್ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ, ಹೆಂಗಾದ್ರೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಗೊತ್ತಾಯ್ತಾ? ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮತ್ತೆ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಮತ್ತೆ ಎಲ್ಲ ಹೇಳ್ಕೊಟ್ಟಿದ್ದು ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿಬಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.